ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಆಂದೋಲನ ತಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ಹೆಜ್ಜೆಗಳಿಗೆ ಶಕ್ತಿಯಾಗಿ ಜೊತೆಗೆ ಬನ್ನಿರಿ. ಪ್ರೇಕ್ಷಕರೇ, ಈ ಬಾರಿ ಮುಂಗಾರು ಮಳೆ ವಿಪರೀತವಾಗಿ ಸುರಿದು ತತ್ತರಿಸಿರುವ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಭೂಕುಸಿತ ನಾವೆಂದೂ ಮರೆಯದ ಪ್ರಕೃತಿ ನೀಡಿದ ಶಾಪವಾಗಿದೆ. ಇನ್ನು ಈಗಲೇ ಇಲ್ಲಿ ಪರಿಹಾರ ಬಂದಿದೆ. ಮಳೆ ಇನ್ನು ನಿಂತಿಲ್ಲ. ಆಗಲೇ ಇಲ್ಲಿ ಈ ದುರಂತದಿಂದ ನೊಂದವರ ಬದುಕು ಪುನಃ ಕಟ್ಟಿಕೊಳ್ಳಲು ಪರಿಹಾರದ ಕಾರ್ಯ ಆರಂಭಗೊಂಡಿದೆ. ಇದಕ್ಕೆ ಮತ್ತೊಂದಿಷ್ಟು ಶಕ್ತಿ ತುಂಬಲು ಪ್ರಧಾನಿ ನರೇಂದ್ರ ಮೋದಿ ಶಿರೂರು ಅವಘಡದಲ್ಲಿ ತೊಂದರೆಗೀಡಾದ ಜನರಿಗೆಂದು ವಿಶೇಷ ಪರಿಹಾರ ಮೊತ್ತದ ಬಿಡುಗಡೆಗೆ ತಾತ್ವಿಕವಾಗಿ ಒಪ್ಪಿಗೆ ನೀಡಿ ಪತ್ರ ಬರೆದಿದ್ದಾರೆ. ಮೊನ್ನೆ ಮುಂಗಾರು ಅಧಿವೇಶನದಲ್ಲಿ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗಮನ ಸೆಳೆಯುವ ನಿಯಮದಡಿ ಶಿರೂರು ಪ್ರಕರಣದ ಕುರಿತು ಕೇಂದ್ರ ಸರ್ಕಾರದ ಮುಂದೆ ಪ್ರಸ್ತಾಪಿಸಿದ್ದರು. ಈ ಕುರಿತು ವಿವರಿಸಿ ನೊಂದವರ ಪುನರ್ವಸತಿಗೆ ಹೆಚ್ಚುವರಿಯಾಗಿ ಪ್ರಧಾನಮಂತ್ರಿ ವಿಪತ್ತು ಪರಿಹಾರ ನಿಧಿಯಿಂದ ಹಣ ಬಿಡುಗಡೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದರು. ಈ ರೀತಿಯ ಒಂದು ವಯನಾಡಿನಲ್ಲಾಗಿರುವಂತೆ ನಮ್ಮ ಉತ್ತರ ಕನ್ನಡದ ಅಂಕೋಲಾದ ಶಿರೂರದಲ್ಲೂ ಸಹ ಗುಡ್ಡ ಕುಸಿತವಾಗಿ 8 ಜನರ ಶವ ದೊರಕಿದೆ. ಇನ್ನು 3 ಜನರ ಶವ ದೊರಕೋದು ಬಾಕಿ ಇದೆ. ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ. NDRF ಮತ್ತು ಸೀಬರ್ಡ್ ಅಧಿಕಾರಿಗಳೆಲ್ಲ ಹುಡುಕುವ ಕೆಲಸವನ್ನು ಸಮರ್ಪಕವಾಗಿ ಜುಲೈ 16ನೇ ತಾರೀಕಿನಿಂದಲೇ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋದಕ್ಕೆ ಬಯಸೋದು ಅಂದರೆ ಅಭಿವೃದ್ಧಿ ಆಗಬೇಕು. ಆದರೆ ಅಭಿವೃದ್ಧಿಯನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ಒಂದು ಅಧ್ಯಯನದ ವರದಿಯಿಂದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟು ಬಹಳ ಸೂಕ್ಷ್ಮವಾದಂಥ ಪ್ರದೇಶ ಇರೋದರಿಂದ ಅದರ ಕ್ಯಾರಿಂಗ್ ಕೆಪಾಸಿಟಿಯ ಒಂದು ಅಧ್ಯಯನ ಆಗುವಂಥದ್ದು ಅಗತ್ಯ ಇದೆ. ಇಲ್ಲ ಅಂದರೆ ಈಗ ಅಲ್ಲಿ ನಮ್ಮ ಅಂಕೋಲಾದ ಶಿರೂರದಲ್ಲಿ NHAIದವರು ಮಾಡ್ತಾ ಇರುವ ರಸ್ತೆಯ ಕೆಲಸ ಅವೈಜ್ಞಾನಿಕವಾಗಿದ್ದರಿಂದ ಈ ಗುಡ್ಡ ಕುಸಿತು ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದರಿಂದ ಆಯಿತು ಅನ್ನೋದಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಇದಾಗಬೇಕು. ನಮ್ಮ ಜಿಲ್ಲೆಗೆ ಇನ್ನೊಂದು NDRF ತಂಡವನ್ನು ಕಳುಹಿಸಬೇಕು ನಾನು ಕೇಳ್ಕೊಳ್ತೀನಿ. ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೆ ಶಿರೂರು ಅವಘಡದ ಕುರಿತು ಪ್ರಧಾನಿಗಳಿಗೆ ಸಂಸದ ಕಾಗೇರಿ ಪತ್ರವೂ ಬರೆದಿದ್ದರು. ಉತ್ತರ ಕನ್ನಡ ಸಂಸದರ ಪತ್ರಕ್ಕೆ 2 ವಾರದಲ್ಲೇ PMO ಉತ್ತರ ಫಲಪ್ರದವಾಗಿ ಬಂದಿದೆ. ಹೆಚ್ಚುವರಿ ಪರಿಹಾರ ಒದಗಿಸುವುದಾಗಿ ಪ್ರಧಾನಿಯವರು ತಾತ್ವಿಕವಾಗಿ ಆಗಸ್ಟ್ 20ರಂದೇ ಅಂದರೆ ಆಗಸ್ಟ್ 20, 24ಕ್ಕೆ ಒಪ್ಪಿ ಬರೆದ ಪತ್ರ ಸಂಸದರಿಗೆ ತಲುಪಿದೆ. ಇದು ದೇಶದ ನೊಂದವರ ಆಸರೆಯಾಗಿ ಕೂಡಲೇ ಸ್ಪಂದಿಸುವ ಪ್ರಧಾನಿಯ ನಡೆಗೆ ಪ್ರತ್ಯಕ್ಷ ಉದಾಹರಣೆಯಾಗಿ ನಿಲ್ಲುತ್ತದೆ. ಈ ಬಾರಿ ಮಳೆಗೆ ಮಣ್ಣಿನ ಗುಡ್ಡೆ ಶಿರೂರಿನಲ್ಲಿ ಕುಸಿದು ಬಿದ್ದಾಗ ಆ ದುರಂತದಲ್ಲಿ ಸುಮಾರು 11 ಜನ ಪ್ರಾಣ ಕಳೆದುಕೊಂಡಿದ್ದರು. ಅದರಲ್ಲಿ 8 ಮಂದಿಯ ಮೃತದೇಹ ಈಗಾಗಲೇ ಶೋಧ ಮಾಡಿ ಹೊರಗೆ ತೆಗೆಯಲಾಗಿದೆ. ಇನ್ನು 3 ಮಂದಿಯನ್ನು ಹುಡುಕಿ ತೆಗೆಯುವುದು ಬಾಕಿ ಉಳಿದಿದೆ. ನೊಂದವರಿಗೆ ವಿಶೇಷ ನೆರವು ಅಗತ್ಯವಿದೆ ಎಂದು ಸಂಸದರು ಜುಲೈ 31ಕ್ಕೆ ಪ್ರಧಾನಿಯವರಿಗೆ ಪತ್ರ ಬರೆದಿದ್ದರು. ಇದಕ್ಕೆ ಸಕಾರಾತ್ಮಕ ಉತ್ತರ ಆಗಸ್ಟ್ 20ಕ್ಕೆ ಪ್ರಧಾನಿಯವರು ನೀಡಿದ್ದಾರೆ. ಅಂದರೆ PMO ಕೇವಲ 20 ದಿನಗಳಲ್ಲಿ ಪ್ರತಿಕ್ರಿಯಿಸಿದೆ. ಹಾಗಾದರೆ ಪ್ರಧಾನಿಯವರ ಕಚೇರಿ ದೇಶದ ಜನರಿಗಾಗಿ ಎಷ್ಟೊಂದು ಚುರುಕಿತನದಿಂದ ಕೆಲಸ ಮಾಡುತ್ತಿದೆ ಎಂಬುದಕ್ಕೆ ಶಿರೂರು ಕುರಿತಾದ ಈ ವಿಚಾರವೇ ಸಾಕಲ್ಲವೇ? ಘಟನೆ ಆದಾಗ ತಕ್ಷಣ NDRF ಫಂಡ್ ನಿಧಿಯಿಂದ ತಲಾ 5 ಲಕ್ಷ ಪರಿಹಾರ ಬಿಡುಗಡೆಯಾಗಿತ್ತು. ಈಗ ಅದರ ಜೊತೆಗೆ PMO ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಲು ಒಪ್ಪಿಕೊಂಡಿದೆ. ಈ ವಿಚಾರ ನೊಂದವರು ಗಮನಿಸಿ ತಮ್ಮ ಪರಿಹಾರದ ಮೊತ್ತವನ್ನು ಪಡೆದುಕೊಂಡು ಹೊಸ ಜೀವನಕ್ಕೆ ನಾಂದಿ ಹಾಡಬೇಕು ಎಂದು ಕೇಳಿಕೊಳ್ಳುತ್ತೇವೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.